ನಮಸ್ಕಾರ ಅಂಡ್ ವೆರಿ ಗುಡ್ ಈವ್ನಿಂಗ್ ಟು ಎವ್ರಿವನ್. ಇವತ್ತಿನ ದಿವಸ ಲೈವ್ ಅಲ್ಲಿ ಬಂದು ಒಂದು ಇಂಪಾರ್ಟೆಂಟ್ ವಿಚಾರ ಹೇಳಲಿಕ್ಕೆ ಅಂತ ಬಂದಿರೋದು. ನನ್ನ ಸ್ನೇಹಿತರೊಬ್ರು ಹೈದರಾಬಾದ್ ಅಲ್ಲಿ ಇರ್ತಾರೆ. ಅವರು ನನಗೆ ಫೋನ್ ಮಾಡ್ತಾರೆ. ಅವ್ರ ವಾಯ್ಸ್ ಅಲ್ಲಿ ತುಂಬಾ ಟೆನ್ಷನ್ ಇರುತ್ತೆ, ಗಾಬರಿ ಇರುತ್ತೆ. ಫೋನ್ ಮಾಡಿದಾಗ ಅವ್ರಿಗೆ ಹೇಳೋಂತ ವಿಚಾರ, ಟೆನ್ಷನ್ ಮಾಡ್ಕೋಬೇಡಿ, ಗಾಬರಿ ಮಾಡ್ಕೋಬೇಡಿ, ಫಸ್ಟ್ ರಿಲ್ಯಾಕ್ಸ್ ಆಗಿ ಏನ್ ವಿಷಯ ಅಂತ ಹೇಳಿ ಅಂತ. ಅವ್ರು ಹೇಳಿದ್ರು, ಇಲ್ಲ ನನ್ಗೆ ಗೊತ್ತಾಗ್ಲಿಲ್ಲ, ನಮ್ಮ ಮನೆಯವ್ರು ಗೊತ್ತಾದ್ರೆ ತುಂಬಾ ಕೋಪ ಮಾಡ್ಕೊಳ್ತಾರೆ, ನಾನೊಂದು ತಪ್ಪು ಕೆಲಸ ಮಾಡ್ಬಿಟ್ಟಿದೀನಿ ಅಂತ ಅನ್ಕೊಂಡಿದೀನಿ ಅಂತ. ಪರವಾಗಿಲ್ಲ, ಈಗ ಆಗೋಗಿದೆಯಲ್ಲ, ವಿ ಕಾಂಟ್ ಅಂಡು ಇಟ್, ಅದೇನಾಯ್ತು ಅಂತ ಹೇಳಿ, ಸೊ ದಟ್ ಅಲ್ಲಿ ಗೆಟ್ ಟು ನೋ ಏನ ವಿಚಾರ ಅಂತ ತಿಳಿಸಿ ಅಂತ ಹೇಳಿದ್ರು. ಆಗ ಅವ್ರು ಹೇಳಿದ್ರು, ನಿಮ್ಗೆ ಗೊತ್ತಲ್ವಾ, ನನ್ನ ಮಗಳು ಕ್ರೈಸ್ಟ್ ಕಾಲೇಜಲ್ಲಿ ಓದ್ತಾ ಇದ್ದಾಳೆ. ಕ್ರೈಸ್ಟ್ ಕಾಲೇಜಲ್ಲಿ ಓದ್ತಾ ಇರೋಂತ ನನ್ನ ಮಗಳ ಹೆಸರು ಹೇಳ್ಕೊಂಡು ನನಗೊಂದು ಫೋನ್ ಬಂತು. ಎಲ್ಲಿಂದ ಬಂತು ಅಂತ. ಇಲ್ಲ, ಬ್ಯಾಂಗ್ಳೂರಿಂದ, ಅವರು ನಾರ್ಕೋಟಿಕ್ಸ್ ವಿಂಗ್ ಅಲ್ಲಿ ಇದ್ದೀನಿ, ಕೆಲಸ ಮಾಡ್ತಾ ಇದೀನಿ ಅಂತ ಹೇಳಿದ್ರು. ಆ ಫೋಟೋ ನೋಡಿದೆ, ಆ ಫೋಟೋನಲ್ಲೂ ಸಹ ಪೊಲೀಸ್ ಆಫೀಸರ್ ಇತ್ತು ಡಿಪಿನಲ್ಲಿ. ಅವ್ರು ನನ್ಗೆ ಹೇಳಿದ್ರು, ನೋಡಿ ನೀವು ಅವ್ರ ತಾಯಿ ಅಲ್ವಾ, ಪೇರೆಂಟ್ ಅಲ್ವಾ ಅಂತ ಕೇಳಿದ್ರು. ನಾನು ಹೌದು ಅಂತಂದ್ರೆ, ನಾವು ಇದನ್ನ ನೀವು ತುಂಬಾ ಕಾನ್ಫಿಡೆನ್ಷಿಯಲ್ ಇಟ್ಕೋಬೇಕು, ಒಂದು ಗ್ರೂಪ್ ಆಫ್ ಬಾಯ್ಸ್ ಅಂಡ್ ಗರ್ಲ್ಸ್ ನ ಅರೆಸ್ಟ್ ಮಾಡಿದೀವಿ. ಆ ಗ್ರೂಪ್ ಅಲ್ಲಿ ನಿಮ್ಮ ಮಗಳು ಇದ್ದಾಳೆ. ನಾವು ಚೆಕ್ ಮಾಡಿದಾಗ ಅವರೆಲ್ಲ ಡ್ರಗ್ಸ್ ನ ಕನ್ಸ್ಯೂಮ್ ಮಾಡಿದ್ದಾರೆ. ಆದ್ರೆ ಅದರಲ್ಲಿ ಕೆಲವರು ಆ ಡ್ರಗ್ಸ್ ನ ತಗೊಂಡಿರ್ತಕ್ಕಂಥವ್ರು ಕ್ವಾಂಟಿಟಿನ ಅವ್ರ ಹತ್ರ ಸಿಕ್ಕಿದೆ. ನಾವು ಅವ್ರನ್ನೇ ಬಿಡಕ್ಕಾಗಲ್ಲ. ಆದ್ರೆ ನಿಮ್ ಮಗಳನ್ನ ನಾವು ಯೋಚನೆ ಮಾಡ್ತಾ ಇದೀವಿ, ಬಿಡಬಹುದಾ ಇಲ್ವಾ ಅಂತ. ಯಾವುದೇ ತಂದೆ ತಾಯಿಗಾದ್ರೂ ಟೆನ್ಷನ್ ಆಗುತ್ತೆ. ಅಮ್ಮ ಇರೋದು ಹೈದರಾಬಾದ್ ಅಲ್ಲಿ, ಮಗಳು ಓದ್ತಾ ಇರೋದು ಇಲ್ಲಿ ಕ್ರೈಸ್ಟ್ ಕಾಲೇಜಲ್ಲಿ. ಸೊ ಮಗಳಿಗೆ ಫೋನ್ ಟ್ರೈ ಮಾಡ್ತಾರೆ, ಕಂಟಿನ್ಯೂಸ್ ಸುಮಾರು ಸಲ ಟ್ರೈ ಮಾಡ್ತಾರೆ, ಫೋನ್ ನಾಟ್ ರೀಚಬಲ್. ಮತ್ತೆ ಕಾಲ್ ಬಂದು ಹೇಳ್ತಾರೆ, ಇಲ್ಲ ಇಲ್ಲ, ನಿಮ್ಮ ಮಗಳಂತ ಕಾಲ್ ಏನು ಹೋಗಕ್ ಸಾಧ್ಯ ಇಲ್ಲ, ನಾವು ಶೀಸ್ ಇನ್ ಅವರ್ ಕಸ್ಟಡಿ, ಸೇಫ್ ಆಗಿದ್ದಾಳೆ, ಬಟ್ ನೋಡಿ ನೀವು ಸ್ವಲ್ಪ ನಮ್ಗೆ ಕೋಆಪರೇಟ್ ಮಾಡಿದ್ರೆ ನಾವು ಹೆಲ್ಪ್ ಮಾಡ್ತೀವಿ, ಇಲ್ಲ ಅಂದ್ರೆ ನಿಮ್ಮ ಮಗಳನ್ನ ಜೈಲಿಗೆ ಕಳಿಸ್ಬಿಡ್ತೀವಿ ಅಂತ. ತಂದೆ ತಾಯಿ ಗಾಬರಿ ಆಯ್ತು. ಇದನ್ನ ವಿಚಾರ ಯಾರಿಗೂ ಹೇಳ್ಬಾರ್ದು, ಟೈಮ್ ಇಲ್ಲ, ನಿಮ್ಗೊಂದು 20 ನಿಮಿಷ ಟೈಮ್ ಕೊಡ್ತೀವಿ ಅಂತ. ಸೊ ಹೇಳ್ಬಿಟ್ಟು, ನೀವು 2 ಲಕ್ಷ ಕಟ್ಟಿದ್ರೆ ನಾವು ಅದನ್ನ ಡೆಪಾಸಿಟ್ ಅಮೌಂಟ್ ಅಂತ ತಗೊಳ್ತೀವಿ, ವೆರಿಫೈ ಮಾಡ್ತೀವಿ, ನಿಮ್ ಮಗಳದ್ದು ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತೀವಿ, ಇನ್ವೆಸ್ಟಿಗೇಷನ್ ಖರ್ಚಾಗುತ್ತೆ, ನಾಳೆ ಏನಾದ್ರು ನಿಮ್ ಮಗಳು ತಪ್ಪಿಲ್ಲ ಅಂತ ಪ್ರೂವ್ ಆಯ್ತು ಅಂತಂದ್ರೆ ನಾವು ನಿಮ್ ದುಡ್ಡು ನಿಮ್ಗೆ ವಾಪಸ್ ಹಾಕ್ತೀವಿ ಅಂತ. ಸೊ ನನ್ಗೆ ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ ಆ ಟೈಮಲ್ಲಿ. ಇನ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತೀನಿ, ಟೈಮ್ ಆಗೋಯ್ತು ಅಂತ ಇದಾರೆ, ಅವ್ಳನ್ನ ಅರೆಸ್ಟ್ ಮಾಡ್ತೀವಿ ಅಂತ ಇದಾರೆ, ಮಕ್ಕಳು ಕೆರಿಯರ್ ತಾನೆ ಎಂತವ್ರಿಗೆ ಇಂಪಾರ್ಟೆಂಟ್ ಅಂತ ಹೇಳಿ ತಂದೆ ತಾಯಿ ಗಾಬರಿ ಆಗ್ಬಿಟ್ಟು ಟೆನ್ಷನ್ ಮಾಡ್ಕೊಂಡು ಹಾಕಿ ಅವರ ಅಮೌಂಟ್ ನ 2 ಲಕ್ಷ ರೂಪಾಯಿನ ಕಳಿಸ್ಬಿಡ್ತಾರೆ. ಕಳಿಸಿ 15-20 ನಿಮಿಷ ಆದ್ಮೇಲೆ ಅವ್ರಿಗೆ ಫೋನ್ ಬರುತ್ತೆ. ಹೇಳ್ತಾರೆ ಫೋನ್ ಅಲ್ಲಿ 20 ಮಿನಿಟ್ಸ್ ಆದ್ಮೇಲೆ, ಮಗಳು, ಏನಮ್ಮ ಅಷ್ಟೊಂದ್ ಸಲ ಫೋನ್ ಮಾಡ್ಬಿಟ್ಟಿದ್ಯಾ, ನಾನ್ ಮಲಗಿದ್ದೆ, ನಾಟ್ ರೀಚಬಲ್ ಅಲ್ಲಿ ಇತ್ತು, ಈಗ ಆನ್ ಮಾಡ್ಕೊಂಡ್ರೆ ಮಿಸ್ಡ್ ಕಾಲ್ಸ್ ಅಂತ. ಎಲ್ಲಿದ್ಯಾ ನೀನು ಅಂತಾರೆ. ಇಲ್ಲ, ರೂಮಲ್ಲಿ ಇದ್ದೆ, ತುಂಬಾ ಟಯರ್ಡ್ ಆಗಿದೆ, ಮಲಗ್ಬಿಟ್ಟಿದ್ದೆ ನಾನು, ಲೇಟ್ ಆಗಿತ್ತು ಅಂತ. ಆಗ ಅವ್ರ ತಾಯಿ ಗೊತ್ತಾಗುತ್ತೆ ನಾನು ಫೂಲ್ ಆದೆ ಅಂತ. ಆದ್ರೆ ಎಷ್ಟು ಚೆನ್ನಾಗಿ ಯಾಮರ್ಸಿದೆ ಅಂದ್ರೆ, ಕಾಲ್ ಮಾಡಿದವರು ಫೋಟೋನಲ್ಲೂ ಪೊಲೀಸ್ ಆಫೀಸರ್ ಫೋಟೋ ಇದೆ. ನನ್ನ ಫ್ರೆಂಡು ಒಂದು ವಿಡಿಯೋ ಮಾಡಿದ್ರು ಅವೇರ್ನೆಸ್ ಕ್ರಿಯೇಟ್ ಮಾಡಕ್ಕೆ ಅಂತ, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಲಕ್ಷ್ಮೀನಾರಾಯಣ್ ಅಂತ. ಅವ್ರದೇ ಫೋಟೋನ ಡಿಪಿ ಮಾಡಿ ಹಾಕೊಂಡಿದ್ದಾರೆ. ಬಟ್ ಈಗಾಗಲೇ ಅವ್ರದ್ದು ಒಂದು ವಿಡಿಯೋನು ಮಾಡಿದ್ರು, ಈ ತರ ನನ್ನ ಫೋಟೋನ ದುರ್ಬಳಕೆ ಮಾಡ್ತಾ ಇದಾರೆ, ಅದನ್ನ ನೀವು ನಂಬಬೇಡಿ ಅಂತ. ಟ್ರೂ ಕಾಲಲ್ಲಿ ಚೆಕ್ ಮಾಡಿದ್ರು ಪೊಲೀಸ್ ನಾರ್ಕೋಟಿಕ್ಸ್ ಬ್ಯಾಂಗ್ಳೂರ್ ಅಂತ ಬರುತ್ತೆ. ಇನ್ನೊಬ್ಬ ಆಫೀಸರ್ ಮಾತಾಡ್ತೀನಿ ಅಂತ ಮಾತಾಡ್ತಾರೆ. ಆದ್ರೆ ಇದನ್ನೆಲ್ಲವನ್ನು ಅವರು ಒಂದು 10-15-20 ನಿಮಿಷದಲ್ಲಿ ಆಕೆಗೆ ಚಿಂತನೆ ಮಾಡಕ್ ಅವಕಾಶ ಕೊಡ್ತೀರಾ, ಯಾರಿಗೂ ಫೋನ್ ಮಾಡಕ್ಕೂ ಬಿಡಿದೀರಾ, ಇಮಿಡಿಯೇಟ್ ಮಾಡಿ ದುಡ್ಡು ಹಾಕ್ತಾರೆ. ನೀವು ಇಮಿಡಿಯೇಟ್ ಹೋಗಿ ಕಂಪ್ಲೇಂಟ್ ಕೊಡಿ, ಕೇಸ್ ರಿಜಿಸ್ಟರ್ ಮಾಡಿ ಅಂತ ಹೇಳ್ತೀವಿ. ಯಾಕಂದ್ರೆ ಇವತ್ತಿನ ದಿವಸ ಪರಿಸ್ಥಿತಿ ಏನಂದ್ರೆ, ಅಪ್ಪ ಅಮ್ಮನಿಗೆ ಆಗ್ಲಿ ಅಥವಾ ಯಾರಿಗಾಗ್ಲಿ, ನನ್ನ ಮಗನೇ, ಈ ಉದಾಹರಣೆಗೆ ಈಗಲೂ ಸಹ ನನ್ನ ಮಗನೇ, ನಾನು ಇಲ್ಲಿ ಮಾಡಿ ಮೇಲೆ ನಿಂತ್ಕೊಂಡು ಮಾತಾಡ್ತೇನೆ, ಅವ್ನು ಕೆಳಗಡೆ ರೂಮಲ್ಲಿ ಏನ್ ಮಾಡ್ತಾ ಇರ್ತಾನೆ ಗೊತ್ತಿರಲ್ಲ. ಸೊ ದಿಸ್ ಇಸ್ ಆಕ್ಚುಯಲ್ ಸಿಚುವೇಶನ್, ಎಲ್ಲರೂ ಒಪ್ಕೋಬೇಕು. ಸೊ ಇಂಥ ಪರಿಸ್ಥಿತಿನಲ್ಲಿ ಊರಿಂದ ಊರಿಗೆ ಮಕ್ಕಳನ್ನ ಓದಕ್ಕೆ ಅಂತ ಕಳ್ಸಿರೋರ್ಗೆ ಮಗು ಈ ತರ ಆಗಿದೆ ಅಂತಂದ್ರೆ ಇರಬಹುದೇನೋ, ಆಗ್ಬಿಟ್ಟಿದೇನೋ ಅಂತ ಒಂದು ಗಾಬರಿ ಆಗುವಂತದ್ದು ಸಹಜ. ಸೊ ಹಾಗಾಗಿ ಈ ತರ ಕಾಲ್ಸ್ ಬಂದ್ರೆ ತಕ್ಷಣ ನಂಬಕ್ ಹೋಗ್ಬೇಡಿ, ನಿಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ ತಿಳಿಸಿ, ಯಾವುದೇ ಹಣವನ್ನು ಹಾಕಕ್ ಹೋಗ್ಬೇಡಿ, ಟೈಮ್ ತಗೊಳ್ಳಿ, ನಿಮ್ಮ ಮಕ್ಕಳು ಭದ್ರವಾಗಿರ್ತಾರೆ. ಹಾಗಾದ್ರೆ ಈ ಮಗು ಡೀಟೇಲ್ಸ್ ಎಲ್ಲ ಎಲ್ಲಿ ಹೋಗಿರ್ಬೋದು, ನಾವು ಎಲ್ಲಿ ಬೇರೆ ಕಡೆ ಕೆಲವು ಅಪ್ಲಿಕೇಶನ್ ಫಿಲ್ ಅಪ್ ಮಾಡ್ಲಿಕ್ಕೆ ಕೆಲವು ಹೋಟೆಲ್ಗೆ ಹೋದಾಗ, ರೆಸ್ಟೋರೆಂಟ್ಗೆ ಹೋದಾಗ ಏನೆಲ್ಲ ನಾವು ಫಿಲ್ ಅಪ್ ಮಾಡಿ ನಮ್ಮ ಇಮೇಲ್ ಐಡಿ, ಫೋನ್ ನಂಬರ್ ಕೊಡ್ತೀವಿ, ಅಲ್ಲಿ ಡಾಟಾ ಲೀಕ್ ಆಗುತ್ತೆ. ಸೊ ಅದರಿಂದ ತುಂಬಾ ಕೇರ್ಫುಲ್ ಆಗಿರಿ. ಸೊ ಎಲ್ಲಾ ಪೇರೆಂಟ್ಸು ಅಥವಾ ಯಾರು ವಾಚ್ ಮಾಡ್ತಾ ಇದೀರಾ, ಇದನ್ನ ಎಲ್ಲರಿಗೂ ಶೇರ್ ಮಾಡಿ. ಸೊ ಈ ತರ ಪರಿಸ್ಥಿತಿ ಯಾರಿಗ್ ಬೇಕಾದ್ರೂ ಬರಬಹುದು. ಬಂದಂತ ಸಂದರ್ಭದಲ್ಲಿ ಟೆನ್ಷನ್ ಮಾಡ್ಕೋಬೇಡಿ. ಡಿಪಿನಲ್ಲಿ ಹಾಕೊಂಡ್ ಮಾತ್ರಕ್ಕೆ ಅವರೆಲ್ಲ ಪೊಲೀಸ್ ಆಫೀಸರ್ ಅಲ್ಲ, ಅಥವಾ ಟ್ರೂ ಕಾಲಲ್ಲಿ ಹೆಸರು ತೋರಿಸ್ತದ ಮಾತ್ರಕ್ಕೆ ಅವರು ಸಹ ಪೊಲೀಸ್ ಅಧಿಕಾರಿಗಳಲ್ಲ. ಆದ್ದರಿಂದ ತಾವು ಇದ್ರ ಬಗ್ಗೆ ಗಮನ ಇಟ್ಟು ಯೋಚನೆ ಮಾಡಿ, ಕೇರ್ಫುಲ್ ಅಂಡ್ ಕಾಶಿಯಸ್ ಆಗಿರಿ. ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ.